ಎಜಿ ನ್ಯೂಸ್ಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಮೈಕ್ರೋ ಫೈನಾನ್ಸ್ ರವರು ಕಿರುಕುಳ ಕೊಡುತ್ತಿರುವುದನ್ನು ತಡೆಯಬೇಕು ಹಾಗೂ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ನೊಂದ ನೂರಾರು ಮಹಿಳೆಯರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ರವರು ನಮಗೆ ಸಾಲ ಕೊಟ್ಟಿದ್ದಾರೆ, ಆದರೆ ಹಿಂದೆ ಕಟ್ಟಬೇಕು ಎಂದು ಫೈನಾನ್ಸ್ನವರು ಒತ್ತಾಯ ಮಾಡಿ ಮನೆಯ ಮುಂದೆ ನಿಂತು ಕಿರುಕುಳ ಕೊಡುತ್ತಿರುವುದು ತಪ್ಪಬೇಕು ಎಂದು ಒತ್ತಾಯಿಸಿದರು. ಅಮಾಯಕ ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇರೋದ್ರಿಂದ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಯಾರಾದರೂ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆಲ್ಲ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳೇ ನೇರ ಹೊಣೆ ಅಂತ ಹೋರಾಟಗಾರರು ಕಿಡಿಕಾರಿದ್ರು. ಲೋನ್ ಕೊಡ್ತಂತೇಳಿ ಬೇರೆ ಥರ ಸಾಲ ಮಾಡಿ ತಂದು ಕಟ್ಟಿನಿ. ಅವ್ರು ಏನು ಮಾಡ್ರ ಕೊಡ್ತಂದ್ರೆ ನಾನು ಡಿಮಾರ್ಟ್ ಹಾಕಿಲ್ಲ ಆಧಾರ್ ಕಾರ್ಡಿಗೆ. ಹಂಗಂದ್ರೆ ನಾನು ಕಟ್ಟಿಲ್ಲ, ತಿಂಗಳಾಯ್ತು ಕಟ್ಟಿಲ್ಲ. ಬೆಳಗ್ಗೆ 4 ಗಂಟೆ ಬರಕತ್ತಾರ, 4 ಗಂಟೆ ಬಂದು ಕಟ್ಲಿಕ್ಕೆ ಮನೆ ಕೀಲ್ ಹಾಕ್ತಂತಾರೆ. ಕಣ್ಣ ಹಿಡಿದು ಜಳ ಮಾಡಕತ್ತೆ ಅವ್ರ ಸಲ. ಏನು ಮಾಡ್ಬೇಕ್ರಿ ಸರ್ ಹೇಳ್ರಿ, ಅದಕ್ಕೆ ಹೇಳ್ರಿ. ಅದು ನಾವು ಒಂದು ಸಹಾಯ ಮಾಡಿಕೊಡ್ರಿ. ಎಲ್ಲಿಗೆ ನೋಡ್ರಿ 10 ಗಂಟೆ ತನ ಎಲ್ಲೆಲ್ಲಿ ಕುಂದಿರ್ತೀನಿ. 10 ಗಂಟೆ ಆದ್ಮೇಲೆ ಮನೆ ಮಕ್ಕಂದು ಬೆಳಗ್ಗೆ 4 ಗಂಟೆ ಹೋಗ್ಬಿಡಕತ್ತೀನಿ. ಮತ್ತೆ 10 ಗಂಟೆ ಮನೆ ಹೋಗಕತ್ತೀನಿ. ಅದ್ರ ಸಲ ಸಾಲ ಮಾಡಿ 5 ಬಡ್ಡಿ ತಂದು ಎಲ್ಲರಿಗೂ ದುಡ್ಡಿನವ್ರಿಗೆ ಹಾಕಿರ್ತೀನಿ. ಹಂಗಾಗಿ ನಾನು ಮನೆ ಮುಚ್ಕೊಂಡ್ಬಿಟ್ಟಿನಿ ಸರ್. ಈಗ ಸಹಾಯ ಮಾಡಿ, ಒಂದು ಸಹಾಯ ಮಾಡ್ರಿ, ಕೈ ಬಿಟ್ಟು ಕೇಳ್ತೀನಿ, ಸಹಾಯ ಮಾಡಿ. ಜಾಗ ಖಾಲಿ ಮಾಡಿ ನೀವು ಅಕಸ್ಮಾತಾಗಿ ಕಾನೂನು ಬಾಹಿರವಾಗಿ ಆಮೇಲೆ ಗೈಡ್ಲೈನ್ಸ್ ಬಾಹಿರವಾಗಿ ಮತ್ತೆ ಕರ್ನಾಟಕ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ನೀವು ಲೋನ್ ಕೊಟ್ಟಿರಂಗಿಲ್ಲ. ಈ ಲೋನ್ ಕೊಡಲಾರದ ಒಂದು ಕಾರಣ ನಿಮಗೂ ಗೊತ್ತಿರಬೇಕು. ನೀವು ಇದ್ರ ಬಗ್ಗೆ ಓದಿ ತಿಳ್ಕೊಳ್ಳಿ. ನೀವು ಏಜೆಂಟ್ ಇರ್ತೀರಿ, ನೀವು ಮ್ಯಾನೇಜರ್ ಇರ್ತಾರೆ ಅಂತ ಹೇಳಿ ಬಂದು ಮನೆ ಮುಂದೆ ಗುಲಾಗಿ ದಾಳಿಗಿರಿ ಮಾಡ್ತೀರಂದ್ರೆ ನಿಮಗೆ ಒಂದಿನ ನಿಮಗೆ ಫಜೀತಿ ಆಗುತ್ತೆ ಇರೋದು. ಬಂದು ಕೇಳಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಇಲ್ಲ ನನಗೆ ಬೇಕೇ ಬೇಕು ಅಂತ ಮನೆ ಮುಂದೆ ಕೂಡೋದಾಗ್ಲಿ, ಬೆಳಗ್ಗೆ ಸಾಯಂಕಾಲ ರಾತ್ರಿ 10 ಗಂಟೆವರೆಗೆ ಕೂಡೋದಾಗ್ಲಿ, ಇದು ಕಾನೂನು ಬಾಹಿರವಾಗಿದೆ. ಇದು 100% ತಪ್ಪಿದು. ನೆಕ್ಸ್ಟ್ ಟೈಮ್ ಏನಾದ್ರು ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ, ಆ ಮಕ್ಕಳನ್ನು ರಾತ್ರಿ सामने 5 बजने के बाद सुबह 10 बजे से पहले टाइम सर बन्नी सर ಕೂಡಿ ಸರ್ ಅನ್ನೋದು ತಪ್ಪಿದು. ಅವ್ರು ಸಾರಿ ನಮ್ಮ ಅಣ್ಣಗೆ 2 ಕಿಡ್ನಿ ಫೇಲ್ ಆಗಿ ನಮ್ಮ ಅಮ್ಮ ಪಾರ್ಶ್ವ ಬಂದು ಇದಾಗಿದ್ರು ಮೈಕ್ರೋ ಫೈನಾನ್ಸ್ ಸರ್ ಬಂದು ಇಲ್ಲ ನೀವು ಅದು ಕಟ್ಟಲೇಬೇಕು, ನೀನು ಇದು ಮಾಡಲೇಬೇಕು, ಇಲ್ಲಾಂದ್ರೆ ಬಿಡಲ್ಲ ಅಂತ. ಸರ್ ನಮ್ಮ ಅಣ್ಣ ಸಾಯ್ತಾನ ನೋಡ್ರಿ ಅಂತ ಹೇಳಕತ್ತಿಲ್ಲ. ಆದ್ರೆ ಅವ್ರಿಗೆ ಇದಿಲ್ಲ, ನಮ್ಮ ಸತ್ರ ಸಾಲ ನಮ್ಮ ಸಲ ನಮ್ಗೆ ಕೊಡ್ರಿ ಅಂತಾರ. ಇಷ್ಟು ಬಿಗು ಮಾಡ್ತಾರಂತಂದ್ರೆ ಬಡವರು ಇವತ್ತು ಬದುಕಲ್ಲ ಸರ್. ಅದರಲ್ಲಿ ಕೂಲಿ ಹೋಗ್ತಾರೆ ಸರ್, 200 ರೂಪಾಯಿ ಕೂಲಿಗೆ ಅವ್ರ ಮನೆ ಫೀಸ್, ಮಕ್ಕಳ ಫೀಸು, ಮತ್ತೆ ಮನೆಯದು ಬಡತನ, ಮತ್ತೆ ಏನೋ ಒಂದು ಅವ್ರ ಮನೆ ಸುಸ್ತಿ ಆಯ್ತು ತೋರ್ಸೋಕೆ ಇರಲ್ಲ. ಇವ್ರಿಗೆ ಬಂಗಾರ ಒತ್ತಿಟ್ಟು ಕೊಡ್ಬೇಕು ಸರ್. ಇವ್ರಿಗೆ ಬಂಗಾರ ಒತ್ತಿಟ್ಟು ಮತ್ತೆ ಸಾಲ ಕೊಟ್ಟಿಲ್ಲ ಅಂದ್ರೆ 1 ರೂಪಾಯಿ ಕಮ್ಮಿ ಇದ್ರೆ ಅದು ಹೆಂಗ್ ಕಮ್ಮಿ ಕೊಡ್ತಾವಂತ ಕೇಳ್ತಾರ. ಎಷ್ಟು ಟಾರ್ಚರ್ ಕೊಡ್ತಾರ ಅಂದ್ರೆ ಸರ್, ಇವ್ರಿಗೆ ಸಾಲ ತಗೊಂಡಿ ಸರ್ ನಾವು ಇಲ್ಲನಲ್ಲ ಕಟ್ತೀವಿ, ನಮ್ಗೆ ಟೈಮ್ ಬೇಕಲ್ಲ, 1 ದಿವಸ ಟೈಮ್ ಕೇಳಿದ್ರು ಕೊಡಂಗಿಲ್ಲ. ನಾವು ಇವತ್ತು ನಮ್ಮ ಅಣ್ಣದು 2 ಕಿಡ್ನಿ ಫೇಲ್ ಆಗಿ ಸರ್, ನಾವು ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿನಿ, ನಾಳೆ ಬಂದು ಕೊಡ್ತೀನಿ ಅಂತಂದ್ರೂ ಕೇಳಿಲ್ಲ. ನಮ್ಮಮ್ಮ ಆತ್ಮಹತ್ಯೆಗೆ ರೆಡಿ ಆಗಿದ್ರು ಇವತ್ತು ಫೈನಾನ್ಸಿಂದ. ಇವತ್ತು ನಾನು ಬಂದು ನನ್ನ ಬಂಗಾರ ಒತ್ತಿಟ್ಟು ಮತ್ತೆ ನಾನು ಅವರಿಗೆ ಸರ್ ನಿಮ್ ಕಾಲು ಬಿಡ್ತೀನಿ, ಕೈ ಬಿಡ್ತೀನಿ ಅಂದ್ರೂ ಕೇಳಂಗಿಲ್ಲ. ಅವೆಲ್ಲ ಬೇಕಿಲ್ಲಮ್ಮ, ನೀನ್ ಸಾಲ ತಗೊಂಡ್ನೆ ಕಾಲು ಬಿದ್ದಿದೆ, ಕೈ ಬಿದ್ದಿದೆ ಅಂತ ಕೇಳ್ತಾರ. ನಮಗ್ ಸಾಲ ಕೊಡ್ಬೇಕಂತಂದ್ರೆ 5 ಜನ ಗ್ರೂಪ್ ಮಾಡ್ತಾರೆ ಸರ್. ಗ್ರೂಪ್ ಮಾಡಿದಷ್ಟು ನಮ್ಮ ಬ್ಯಾಂಕಿಗೆ ಒಂದು 8 ದಿನ ತಿಂಗಳ ತಿರುಗಿಸ್ತಾರೆ ಸರ್. ಅವ್ರಿಗೆ 1 ದಿವಸ ಲೇಟ್ ಆದ್ರೂ 1 ಕ್ಷಣನೂ ತಳ್ಕಂಗಿಲ್ಲ. ಇಷ್ಟು ನಾವು ಇದು ಆಗ್ಬಿಟ್ಟಿವಿ ಸರ್. ಇಷ್ಟೊಂದು ಬಡ್ಡಿ ತಗೊಳಕ್ಕೆ ಪರವಾನಿಗೆ ಕೊಟ್ಟಿದ್ದೇನ, ಈ ಬ್ಯಾಂಕು ಅಧಿಕೃತನ ಅಂತೇಳಿ ನಾವ್ ಯಾರು ಆಲೋಚನೆ ಮಾಡಲ್ಲ. ಸಾರ್ ಬಂದ್ರು, ಸಾರ್ ಕೊಟ್ರು, ಕುಂತ್ವಿ 40,000 ರೂಪಾಯಿ ಲೋನ್ ಕೊಟ್ಟಿದ್ರು. ವಾರಕ್ಕ ಚೀಟಿ ಕಟ್ಬೇಕಂದ್ರು 5 ಜನ ಗುಂಪದಲ್ಲಿ ಒಬ್ಬರು ಕಟ್ಟಿಲ್ಲ, 4 ಜನ ಸೇರಿ 5 ಜನದ ರೊಕ್ಕ ಕಟ್ಟಲೇಬೇಕು. ಕಟ್ಟಿಲ್ಲ ಅಂತಂದ್ರೆ ನಡೆಯಲ್ಲ. ಇವತ್ತು ಮಾನ್ವಿ ತಾಲೂಕಿನ ಪರಿಸ್ಥಿತಿ 176 ಹಳ್ಳಿ, 11 ಹೋಬಳಿ. ಮೊದಲಿರುವಂತ ನೀರಾವರಿ ಇಲ್ಲಿಲ್ಲ, ಯಾವುದೇ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಲ್ಲಿಲ್ಲ. ಬೆಳೆಯುವಂತ ಬೆಳೆಗಳು ಮಾತ್ರ ತುಂಬಾನೇ ಇವೆ. ಹತ್ತಿ ಆಗ್ಲಿ, ಏನು ಅಕ್ಕಿ ಆಗ್ಲಿ, ನಾವೆಲ್ಲ ಬೆಳಿತಾ ಇದೀವಿ. ದೇಶಕ್ಕೆ ನಮ್ಮ ಜಿಲ್ಲೆ ಕೊಡುಗೆ ಕೊಡುವಂತದ್ದು ಬಹಳ ಇದೆ. ಬಂಗಾರದ ಗಣಿ ಇದೆ, ಹಟ್ಟಿ ಚಿನ್ನದ ಗಣಿ ಅಂತೀವಿ, ದೇಶಕ್ಕೆ ಬಂಗಾರವನ್ನು ಕೊಡ್ತೀವಿ. ಆದ್ರೆ ಇವತ್ತು ನಮ್ಮ ಅಕ್ಕ ತಂಗಿಯರ ಪರಿಸ್ಥಿತಿ ಬಂಗಾರವನ್ನು ಒತ್ತಿಟ್ಟು ತಮ್ಮ ಜೀವನ ಏನು ಮುಡುಕಿನಲ್ಲಿ ಇಟ್ಟುಕೊಂಡು ಇವತ್ತು ಮೈಕ್ರೋ ಫೈನಾನ್ಸ್ ಎಂಬ ಸಾಲವನ್ನು ಕಟ್ಟಲು ಅವರ ಜೀವವನ್ನು ಕಳ್ಕೊಂಡ ಪರಿಸ್ಥಿತಿ ಬರ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.